ಸೊ ನಿಮ್ಮ ಹೆಲ್ತ್ ಕೇರ್ನ ಮೊದಲನೇ ಮಿಷನ್ ಹೇಗಿತ್ತು ಮತ್ತು ಅದು ಹೇಗೆ ಇವಾಲ್ವ್ ಆಯಿತು ಸರ್? ಹೊನ್ನಾವರದ ಸುತ್ತಮುತ್ತ ಹಳ್ಳಿ ಹಾಗೂ ಟರ್ಷಿಯರಿ ಹಾಸ್ಪಿಟಲ್ಸ್ ಇಲ್ಲ. ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಸ್ಟ್ರೋಕ್ ಆಯ್ತು ಅಥವಾ ಕ್ಯಾನ್ಸರ್ ಡಿಟೆಕ್ಟ್ ಆಯ್ತು, ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ನಾವು ಅಕ್ಕಪಕ್ಕದ ಜಿಲ್ಲೆಗಳಾದಂತಹ ಉಡುಪಿ, ಮಂಗಳೂರು ಇಲ್ಲ ಶಿವಮೊಗ್ಗಗಳಿಗೆ ಕಳಿಸಬೇಕು. ಈಗ ಎಮರ್ಜೆನ್ಸಿ ಆದಂತ ಟೈಮಲ್ಲಿ ಆಂಬ್ಯುಲೆನ್ಸ್ ರೆಡಿ ಮಾಡಿ ಅವರಲ್ಲಿ ಹೋಗುವಲ್ಲಿವರೆಗೆ ಇಟ್ ವಿಲ್ ಟೇಕ್ 6 hours. ಸೊ ಅವನ್ನೆಲ್ಲ ತಪ್ಪಿಸ್ಲಿಕ್ಕೆ ಕಾಯಿಲೆ ಬರದ ಹಾಗೆ ಪ್ರಿವೆಂಟಿವ್ ಕೇರ್ ಮಾಡುವಂತ ನನ್ನ ಒಂದು ಉದ್ದೇಶ, ಪ್ರೋ ಹೆಲ್ತ್ ಅಂತ. ಈಗಿನ ಯಂಗ್ ಅಡಲ್ಟ್ಸ್ ಅಲ್ಲಿ ಯಾವ ಕಾಮನ್ ಸೈಲೆಂಟ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನು ನೋಡುತ್ತೀರಾ ಸರ್? ಮಾಡರ್ನ್ ಲೈಫ್ ಸ್ಟೈಲ್, AC/PC ಜಾಬ್, AC ಅಲ್ಲಿ ಕುತ್ಕೊಳ್ಳೋದು, ಕಂಪ್ಯೂಟರ್ ಇಟ್ಕೊಳ್ಳೋದು, ಸೊ ಲೆಸ್ ಮೂವ್ಮೆಂಟ್ಸ್. ಒನ್ ಮೋರ್ ಇಸ್ ಫುಡ್ ಹ್ಯಾಬಿಟ್ಸ್. ಸೊ ಪಿಜ್ಜಾ, ಬರ್ಗರ್, ಫಾಸ್ಟ್ ಫುಡ್, ನಮಗೆ ಅರ್ಜೆಂಟ್ ಫುಡ್ ಬೇಕು. ಸೊ ದಿಸ್ ವಿಲ್ ಹಾರ್ಮ್ ಯುವರ್ ಹೆಲ್ತ್. ಸೊ ಹೈ ಸ್ಟ್ರೆಸ್ ಇರುವ ಯಂಗ್ ಪ್ರೊಫೆಷನಲ್ ಮತ್ತು ಸ್ಟೂಡೆಂಟ್ಗೆ ಅರ್ಲಿ ವಾರ್ನಿಂಗ್ ಏನು ಸರ್ ದಟ್ ದೇ ಶುಡ್ ನಾಟ್ ಅವಾಯ್ಡ್ ಅಟ್ ಎನಿ ಕಾಸ್ಟ್? ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸ್ಟ್ರೆಸ್ ಜಾಸ್ತಿ ಇರ್ತದೆ, ನಿದ್ದೆ ಕಡಿಮೆ ಮಾಡೋದು, ಎಂಗ್ಸೈಟಿ ಜಾಸ್ತಿ ಮಾಡ್ಕೊಳ್ಳೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ, ಅರ್ಲಿ ಏಜ್ ಅಲ್ಲಿ BP ಬರ್ಬೋದು, ಪ್ರೀ ಡಯಾಬಿಟಿಸ್ ಬರ್ಬೋದು. NCD, why it is so serious? NCD ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸ್. 1990s ಒಂದು 100 ಜನ ಸತ್ರೆ 25% ಅವರು ಈ ಕಾಯಿಲೆಯಿಂದ ತುತ್ತಾಗಿ ಸಾಯ್ತಾ ಇದ್ರು. ಬಟ್ ಈಗ 2020 ನಂತರ 65% ಆಫ್ ದ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ NCD. ವೆನ್ ಯಂಗ್ ಆರ್ ಹೆಲ್ತ್ ಪೀಪಲ್ ರೂಟೀನ್ ಟೆಸ್ಟ್ ಮಾಡಿಸಿ ಸೀರಿಯಸ್ ಇಶ್ಯೂ ಇದೆ ಅಂತ ಡಿಸ್ಕವರ್ ಮಾಡಿತೀರಾ? 28-30 ವರ್ಷದ IT ಪ್ರೊಫೆಷನಲ್ ಹೊಟ್ಟೆ ನೋವು ಅಂತ ಬಂದ್ರು. IT ಪ್ರೊಫೆಷನಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, 6-7 ತಾಸು ಕುತ್ಕೊಂಡೇ ಇರ್ತಾರೆ. ಸೊ ಆತರ ಮಾಡ್ತಾ ಇದ್ರೆ ಬೇರೆ ಬೇರೆ ಕಾಯಿಲೆ ಬರುವಂತ ಸಂದರ್ಭ ಇರ್ತದೆ. ಸಪ್ಲಿಮೆಂಟ್ ಇಂದ ನಮ್ಮ ಬಾಡಿಗೆ ಹಾರ್ಮ್ ಆಗುತ್ತಾ, ಎಸ್ಪೆಷಲಿ ಕಿಡ್ನಿ ಆರ್ ಲಿವರ್? ಯೂಶುವಲಿ ಜಿಮ್ಗೆ ಹೋಗೋರು, ಯಂಗ್ ಬಾಯ್ಸ್ ಆರ್ ಯಂಗ್ ಗರ್ಲ್ಸ್, ದೇ ಟೇಕ್ ಸಮ್ ಸಪ್ಲಿಮೆಂಟ್ಸ್, ಅವರು ಅಲ್ಲೇ ಕೊಡ್ತಾರೆ. ಇಟ್ ಇಸ್ ನಾಟ್ ಟೆಸ್ಟೆಡ್ ಅಂಡ್ ಟ್ರಸ್ಟೆಡ್. ತುಂಬಾ 1-2 ಜನರಿಗೆ ನೋಡಿರ್ತಾರೆ, ಮಸಲ್ ಬಿಲ್ಡ್ ಆಗಿರ್ತದೆ. ಸೊ ಇಟ್ ವಿಲ್ ಕಮ್ ಟು ದ ಮಾರ್ಕೆಟ್. ಸೊ ಇಟ್ ಮೇ ಹಾರ್ಮ್ ಲಿವರ್ ಆಸ್ ವೆಲ್ ಆಸ್ ಕಿಡ್ನಿ. ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ಸರಿ? ಲೇಟ್ ಆಗಿ ಮಲಗ್ತಾನೆ, ಲೇಟ್ ಆಗಿ ಹೇಳ್ತೇನೆ, 12 o'clock ಮಲ್ಕೊಳ್ಳೋದು, 8 o'clock ಹೇಳೋದು, 5 hours 6 hours ನಿದ್ದೆ, 7 to 8 hours ನಿದ್ದೆ ಮಾಡಲೇಬೇಕು. 7 to 8 hours ನಿದ್ದೆ ಮಾಡೋದ್ರಿಂದ ನಿಮ್ದು ಬ್ರೈನ್ ಸುಪ್ತಾವಸ್ಥೆಯಲ್ಲಿ ಇರ್ತದೆ, ಇಟ್ ವಿಲ್ ಬಿ ಹೆಲ್ದಿ. ನಿದ್ದೆ ಕಡಿಮೆ ಮಾಡೋದ್ರಿಂದ ಸೊ ಸ್ಟ್ರೆಸ್ ಇನ್ಕ್ರೀಸ್ ಆಗ್ತದೆ. ದಟ್ ಆಲ್ಸೋ ಎಫೆಕ್ಟ್ ದ ಹೆಲ್ತ್. ಪ್ರಕಾಶ್ ಸರ್ ನಮಸ್ಕಾರ. ನಮಸ್ಕಾರ. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸುಸ್ವಾಗತ ಸರ್. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ ಸರ್? ತುಂಬಾ ಖುಷಿ ಆಗ್ತದೆ. ಫುಲ್ ಖುಷಿ? ಎಸ್, ಐ ಆಮ್ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಆಲ್ಸೋ. ಸರ್ ಗುಡ್ ಸರ್. ಸೊ ಫಸ್ಟ್ ಕ್ವಶನ್, ಓಕೆ, ಸ್ಟಾರ್ಟ್ ಮಾಡಿ. ಸೊ ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯು ಹ್ಯಾವ್ ಸ್ಟಾರ್ಟೆಡ್ ಹೆಲ್ತ್ ಫಸ್ಟ್ ಡಯಾಗ್ನೋಸ್ಟಿಕ್ ಸೆಂಟರ್. ಎಸ್. ಸೊ ನಿಮ್ಮ ಇನ್ಸ್ಪಿರೇಷನ್ ಏನು ಸರ್? ನಾನು ಫಿಸಿಷಿಯನ್ ಆಗಿ ಸುಮಾರು 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಹೊನ್ನಾವರಲ್ಲಿ. ಹೊನ್ನಾವರದ ಸುತ್ತಮುತ್ತ ಹಳ್ಳಿ ಹಾಗೂ ಸುಮಾರು ಕುಮಟಾ, ಭಟ್ಕಳಿಂದ ಪೇಷಂಟ್ಗಳು ನನ್ನ ಹತ್ರ ಬರ್ತಾರೆ. 25 ವರ್ಷಗಳಿಂದ ನಾನು ಮಾಡ್ತಾ ಇದ್ದಿದ್ದಂದರೆ ರೋಗ ಬಂದ ಪೇಷಂಟ್ಗಳನ್ನು ಗುಣಪಡಿಸೋದು, ಚಿಕಿತ್ಸೆ ಕೊಡೋದು. ಸೊ ನಾನು ಕಂಡುಕೊಂಡಿದ್ದೇನೆಂದರೆ, ನಮ್ಮಲ್ಲಿ ಟರ್ಷಿಯರಿ ಹಾಸ್ಪಿಟಲ್ಸ್ ಇಲ್ಲ ಇನ್ ಅವರ್ ಹೋಲ್ ಡಿಸ್ಟ್ರಿಕ್ಟ್. ವಿ ಆರ್ ಲ್ಯಾಕಿಂಗ್ ದಟ್ ಫೆಸಿಲಿಟಿ. ಈಗ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಸ್ಟ್ರೋಕ್ ಆಯಿತು ಅಥವಾ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು, ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ನಾವು ಅಕ್ಕಪಕ್ಕದ ಜಿಲ್ಲೆಗಳಾದಂಥ ಉಡುಪಿ, ಮಂಗಳೂರು ಇಲ್ಲ ಶಿವಮೊಗ್ಗಗಳಿಗೆ ಕಳಿಸ್ಬೇಕು. ದೇರ್ ಆರ್ ನೋ ಫೆಸಿಲಿಟಿ ಫಾರ್ ಸಚ್ ಡಿಸೀಸಸ್. ಇಟ್ಸ್ ಹಳ್ಳಿ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 5 to 6 hours. ಈಗ ಎಮರ್ಜೆನ್ಸಿ ಆದಂಥ ಟೈಮಲ್ಲಿ ಪೇಷಂಟ್ನ ಡಯಾಗ್ನೋಸ್ ಮಾಡಿ, ಪೇಷಂಟ್ಗಳಿಗೆ ಹೇಳಿ, ಆಮೇಲೆ ಅದು ಆ್ಯಂಬ್ಯುಲೆನ್ಸ್ ರೆಡಿ ಮಾಡಿ ಅವರಲ್ಲಿ ಹೋಗುವಲ್ಲಿವರೆಗೆ ಇಟ್ ವಿಲ್ ಟೇಕ್ 6 hours. ಸೊ ಆ ಪೇಷಂಟ್ದ ಎಗೋನಿ, ನಮ್ಮದೊಂದು ಧೈರ್ಯ ಬೇಕಲ್ಲ, ಪೇಷಂಟ್ ಉತ್ತಮವಾಗಿ ಬರಬೇಕಂದ್ರೆ. ಸೊ ಹೆದರಿಕೆ ಆಗೋದು. ಸೊ ಅವನ್ನೆಲ್ಲ ತಪ್ಪಿಸ್ಲಿಕ್ಕೆ ಕಾಯಿಲೆ ಬರದ ಹಾಗೆ ಪ್ರಿವೆಂಟಿವ್ ಕೇರ್ ಮಾಡುವಂಥ ನನ್ನ ಒಂದು ಉದ್ದೇಶ, ಪ್ರೋ ಹೆಲ್ತ್ ಅಂತ. ಸೊ ಕಾಯಿಲೆ ನಮ್ಮ ಪೇಷಂಟನ್ನು ಡೈರೆಕ್ಟ್ ICU ಅಲ್ಲಿ ನೋಡೋ ಬದಲು ಮನೆಯಿಂದನೇ ಪೇಷಂಟ್ ಗುಣ ಆಗಲಿ, ಮನೆಯಿಂದನೇ ಪೇಷಂಟ್ಗಳಿಗೆ ಒಳ್ಳೆ ಆರೋಗ್ಯ ಕೊಡುವಂಥ ಒಂದು ಧ್ಯೇಯ ಇಟ್ಕೊಂಡು ಈ ಹೆಲ್ತ್ ಫಸ್ಟ್ ಅನ್ನುವಂಥದ್ದನ್ನು ಹಾಕಿದ್ದು ಸಾಧ್ಯದಾಗಿ ಡಯಾಗ್ನೋಸ್ಟಿಕ್ ಸೆಂಟರ್. ಎಸ್. ವಾವ್ ಸರ್. ಸೊ ನಿಮ್ಮ ಹೆಲ್ತ್ ಕೇರ್ನ ಮೊದಲನೇ ಮಿಷನ್ ಆರ್ ವಿಷನ್ ಹೇಗಿತ್ತು ಮತ್ತು ಅದು ಹೇಗೆ ಇವಾಲ್ವ್ ಆಯಿತು ಸರ್? ಸೊ ಸ್ಟಾರ್ಟಿಂಗ್ ವಿತ್ ಇಟ್ ವಾಸ್ ಕ್ಯೂರೇಟಿವ್. ಅಂದರೆ ನನ್ನ ಹತ್ರ ಬಂದಂಥ ರೋಗಿಗಳನ್ನು ಗುಣಪಡಿಸಿ ಮನೆಗೆ ಕಳಿಸೋದು. ಈಗ ನಾವೇ ಅವ್ರ ಹತ್ರ ಹೋಗಿ ಅವರಿಗೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆಸ್ಪೆಕ್ಟನ್ನು ಹೇಳಿ, ಅಪಾಯಕಾರಿ ರಿಸ್ಕ್ ಫ್ಯಾಕ್ಟರ್ ಇರುವಂಥ ಜನರನ್ನು ಗುರುತುಪಡಿಸಿ ಅವರಿಗೆ ಅವರ ಹೆಲ್ತ್ ಸ್ಟೈಲನ್ನು ಮಾಡಿಫೈ ಮಾಡಿ ಕಾಯಿಲೆ ಬರದ ಹಾಗೆ ಅವರನ್ನು ನೋಡ್ಕೊಳ್ಳುವಂಥದ್ದು. ಸೊ ನೀವು ಕಾಲಕ್ಕೆ ಅವರಿಗೆ ಬ್ಲಡ್ ಟೆಸ್ಟ್ ಮಾಡೋದು ಅಥವಾ ಅಲ್ಟ್ರಾಸೌಂಡ್ ಮಾಡೋದು, ಅದು ECG ಮಾಡೋದು, ಅದನ್ನು ಮಾಡಿ. ಯಾವ ಸರ್ವಿಸ್ ಇದೆ ಸರ್?
ನಮ್ಮಲ್ಲಿ ಬ್ಲಡ್ ಟೆಸ್ಟ್ ಇದೆ, ಕಂಪ್ಲೀಟ್ ಬ್ಲಡ್ ಕೌಂಟ್, CBC, ಅನಿಮಿಯಾ ಡಿಟೆಕ್ಟ್ ಮಾಡ್ತೇವೆ, ಪ್ಲೇಟ್ಲೆಟ್ ಪ್ರಾಬ್ಲಮ್ ಇದ್ದರೆ ಡಿಟೆಕ್ಟ್ ಮಾಡ್ತೇವೆ. ಹಾಗೆ ಬ್ಲಡ್ ಶುಗರ್, HbA1c, ಡಯಾಬಿಟಿಸ್ ಬರದೇ ಹಾಗೆ ನೋಡ್ಕೊಳ್ಳೋದು. ಆಮೇಲೆ BP ಚೆಕಪ್, ರೆಗ್ಯುಲರ್ BP ಚೆಕಪ್, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಹಾರ್ಮೋನ್ ಟೆಸ್ಟ್, ಕ್ಯಾನ್ಸರ್ ಡಿಟೆಕ್ಷನ್ ಟೆಸ್ಟ್ಗಳು, ಅಲ್ಟ್ರಾಸೌಂಡ್, ECG, ಇಕೋ, TMT, ಆಲ್ಮೋಸ್ಟ್ ಎಲ್ಲ ಕಾಂಪ್ರಹೆನ್ಸಿವ್ ಟೆಸ್ಟು ನಮ್ಮಲ್ಲಿ ಲಭ್ಯ ಇದೆ. ಸೊ ನೀವು ಪ್ರಿವೆಂಟಿವ್ ಹೆಲ್ತ್ ಕೇರ್ನ ಹೇಗೆ ಡಿಸ್ಕ್ರೈಬ್ ಮಾಡುತ್ತೀರಾ ಸರ್? ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂದರೆ ಇವತ್ತಿನ ದಿನದಲ್ಲಿ, ಆಧುನಿಕ ದಿನದಲ್ಲಿ ಜನರು ಯಾವ ರೀತಿ ಆರೋಗ್ಯನ ಕಾಪಾಡ್ಕೊಳ್ಳೋದೆ ಅಂತ ಅನ್ನೋದು ಮುಖ್ಯ. ಮೊದಲನೇದಾಗಿ ಅವರು ಸರಿಯಾದ ಆಹಾರ, ಇವತ್ತಿನ ಆಹಾರ ಪದ್ಧತಿ. ಈಗ ಟ್ರೆಂಡಿಂಗ್ ಅಂದರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಬಂದಿದೆ, ನಾನ್ ಕಮ್ಯುನಿಕಬಲ್ ಡಿಸೀಸ್, ಸರಿ, ನಾನ್ ಕಮ್ಯುನಿಕಬಲ್ NCD ಅಂತ ಹೇಳ್ತೇವೆ. ಸೊ ಶುಗರ್ ಕಾಯಿಲೆ ಇರ್ಬೋದು, ಅಥವಾ BP ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಕಾಯಿಲೆ ಇರ್ಬೋದು, ಆಸ್ತಮಾ ಇರ್ಬೋದು, ವಿಟಮಿನ್ ಡೆಫಿಷಿಯನ್ಸಿ ಇರ್ಬೋದು, ಇವೆಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೇವೆ. ಇದನ್ನು ವಿ ಕ್ಯಾನ್ ಪ್ರಿವೆಂಟ್. ಈಗ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಡಯಾಬಿಟಿಸ್ ಬರೋಕ್ಕಿಂತ ಒಂದು 10 ವರ್ಷ ಮುಂಚೆನೇ ನಾವು ಇದನ್ನು ಡಿಟೆಕ್ಟ್ ಮಾಡಿ ಪೇಷಂಟಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಅವನಿಗೆ ಆದಷ್ಟು ಡಯಾಬಿಟಿಸ್ ಬರದೇ ಇದ್ದಾಗ, ಅಥವಾ ಬರೋದಿದ್ರೂ ಒಂದು 20 ವರ್ಷ 25 ವರ್ಷ ಮುಂದೆ ಹಾಕ್ಬೋದು. ಸೊ ಆ ರೀತಿಯ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕೊಡುವಂಥದ್ದು ನಮ್ಮ ಉದ್ದೇಶ. ಸೂಪರ್ ಉದ್ದೇಶ ಸರ್. ಸೊ ಎಲ್ಲರೂ ಬಿಲೀವ್ ಮಾಡುತ್ತಾರೆ ಐ ಫೀಲ್ ಫೈನ್ ಅಂತ. ಈ ಥರ ಮೈಂಡ್ ಸೆಟ್ ರಿಸ್ಕಿನಾ? ಇಟ್ಸ್ ನಾಟ್ ರಿಸ್ಕಿ. ಈಗ ಒಂದು ಸಾರಿ ಕಾಯಿಲೆ ಬಂದು ಪೇಷಂಟ್ ನಮ್ಮ ಹತ್ರ ಬಂದು ಅವರಿಗೆ ಡಯಾಗ್ನೋಸ್ ಮಾಡಿ ಆ ಪೇಷಂಟನ್ನು ನಾವು ಈಗ ನಮ್ಮ ಹತ್ರ, ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ಹೆಚ್ಚಿನ ದೊಡ್ಡ ಕಾಯಿಲೆಗಳಿಗೆ ಗುಣಪಡಿಸುವಂಥ ಚಿಕಿತ್ಸಾ ವಿಧಾನ ನಮ್ಮಲ್ಲಿಲ್ಲ. ಕ್ಯಾತ್ ಲ್ಯಾಬ್ ಇಲ್ಲ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲ. ಸೊ ಅವರ ಆ ಡಿಸೀಸನ್ನು ಪತ್ತೆ ಹಚ್ಚಿ ಅವರನ್ನು ಬೇರೆ ಆಸ್ಪತ್ರೆಗೆ ಕಳಿಸುವಾಗ, ದೂರದ ಆಸ್ಪತ್ರೆಗೆ ಕಳಿಸುವಾಗ ಆಗುವಂಥ ಎಗೋನಿ ಅದನ್ನು ತಪ್ಪಿಸ್ಬೋದಲ್ಲ ನಾವು ಮುಂಚೆನೇ ಡಿಟೆಕ್ಟ್ ಮಾಡಿದರೆ. ಸೊ ಡಯಾಬಿಟಿಸ್ ಕಾಯಿಲೆ, ಪ್ರೀ ಡಯಾಬಿಟಿಸ್ 10 ವರ್ಷ ಮುಂಚೆನೇ ನಾವು ನೋಡಿಕೊಂಡು ಅವನಿಗೆ ಡಯಾಬಿಟಿಸ್ ಕಾಯಿಲೆ ಬರ್ಬೋದು, ತಂದೆ ತಾಯಿಗೆ ಕಾಯಿಲೆ ಇದ್ದಿದ್ದರೆ ಅವನಿಗೆ ಡಿಟೆಕ್ಟ್ ಮಾಡಿ ತೂಕದಲ್ಲಿ ಬದಲಾವಣೆ ಮಾಡ್ಬೋದು, ತೂಕ ಜಾಸ್ತಿ ಇದ್ದರೆ ತೂಕ ಕಡಿಮೆ ಮಾಡ್ಬೋದು. ಒಂದು ವೇಸ್ಟ್ ಹಿಪ್ ಸರ್ಕಂಫರೆನ್ಸ್ ಅಂತ ಇರ್ತದೆ, ಮನೆಯಲ್ಲೇ ನೋಡ್ಕೋಬೋದು. ವೇಸ್ಟ್ ಮತ್ತು ಹಿಪ್ ಸರ್ಕಂಫರೆನ್ಸು 0.95ಗಿಂತ ಜಾಸ್ತಿ ಇರಬಾರ್ದು ಗಂಡಸರಲ್ಲಿ. ಹೆಂಗಸರಲ್ಲಿ 0.8% ಜಾಸ್ತಿ ಇರಬಾರ್ದು. ಇದು ಜಾಸ್ತಿ ಇದೆ ಅಂದರೆ ಅವನಿಗೇನೋ ಕಾಯಿಲೆ ಇದೆ ಅಂತ, ಅವನು ವೇಟನ್ನು ಕಡಿಮೆ ಮಾಡ್ಕೊಳ್ಳುವಂಥದ್ದು. ಅದರಿಂದ BP ಕಾಯಿಲೆ ಅಥವಾ ರಕ್ತದೊತ್ತಡ ಅಥವಾ ಶುಗರ್ ಕಾಯಿಲೆ ಬರದೇ ಇದ್ದಾಗ ಅದನ್ನು ತಡೆಗಟ್ಟಬಹುದು. ಸರಿ ಸರ್, ಸರಿ. ಸೊ ನೀವು ಯಾವುದಾದ್ರೂ ರಿಯಲ್ ಸ್ಟೋರಿ ಶೇರ್ ಮಾಡಿ ಸರ್. ವೆನ್ ಯಂಗ್ ಆರ್ ಹೆಲ್ತ್ ಪೀಪಲ್ ರೂಟೀನ್ ಟೆಸ್ಟ್ ಮಾಡಿಸಿ ಸೀರಿಯಸ್ ಇಶ್ಯೂ ಇದೆ ಅಂತ ಡಿಸ್ಕವರ್ ಮಾಡಿದ್ದೀರಾ? ಈಗ ಸ್ವಲ್ಪ ಕೆಲವು ದಿನ ಹಿಂದೆ ಒಂದು 28-30 ವರ್ಷದ IT ಪ್ರೊಫೆಷನಲ್ ನನ್ನ ಹತ್ರ ಬಂದರು. ಹೊಟ್ಟೆ ನೋವು ಅಂತ ಬಂದರು. ಆಗ ನಾವು ಹೊಟ್ಟೆ ನೋವು ಅಂತ ಬಂದ ತಕ್ಷಣ ಅವರಿಗೆ ಅಲ್ಟ್ರಾಸೌಂಡ್ ಮಾಡಿ ಗ್ಯಾಸ್ಟ್ರಿಕ್ ಇದೆಯೋ ಅಥವಾ ಏನೋ ಬೇರೆ ಕಾಯಿಲೆ ಇದೆ ಅನ್ನೋದಕ್ಕಿಂತ ಡಿಟೇಲ್ ಹಿಸ್ಟ್ರಿ ತಗೋಬೇಕು. ಅವರು ಸರಿಯಾಗಿ ನಿದ್ದೆ ಮಾಡ್ತಾರಾ, ಸರಿಯಾಗಿ ನೀರು ಕುಡಿತಾರಾ, ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಅವ್ರದ್ದು ಎಕ್ಸಸೈಸ್ ಮಾಡ್ತಾರಾ. IT ಪ್ರೊಫೆಷನಲ್ ಅಂದರೆ ನಿಮಗೆ ಗೊತ್ತಿದೆ, 6-7 ತಾಸು ಕುತ್ಕೊಂಡೇ ಇರ್ತಾರೆ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೇವೆ, ACPC ಜಾಬ್. ಸೊ ಆ ಥರ ಮಾಡ್ತಾ ಇದ್ದರೆ ಬೇರೆ ಬೇರೆ ಕಾಯಿಲೆ ಬರುವಂಥ ಸಂದರ್ಭ ಇರ್ತದೆ. ಸೊ ಅವನಿಗೆ ನಾನು ಜಸ್ಟ್ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದೆ, ಲಿವರ್ ಎನ್ಸೈಮ್ಸ್ ಜಾಸ್ತಿ ಇತ್ತು. ಆಮೇಲೆ ಅಲ್ಟ್ರಾಸೌಂಡ್ ಮಾಡಿಸಿದೆ, ನೋಡಿದ್ರೆ ಫ್ಯಾಟಿ ಲಿವರ್. ಇಟ್ ಈಸ್ ವೆರಿ ಟ್ರೀಟಬಲ್ ಅರ್ಲಿ ಸ್ಟೇಜ್. ಅವರಿಗೆ ಒಂದು ಆಲ್ಕೋಹಾಲ್ ತಗೊಳ್ಳೋ ಹಿಸ್ಟ್ರಿ ಇದ್ದರೆ ಆಲ್ಕೋಹಾಲ್ ಕಡಿಮೆ ಮಾಡಿಕೊಳ್ಳುವಂಥದ್ದು, ಅಥವಾ ಫ್ಯಾಟಿ ಫುಡ್ಡನ್ನು ಕಡಿಮೆ ಮಾಡೋದು, ಸೆಡೆಂಟ್ರಿ ಲೈಫನ್ನು ಕಡಿಮೆ ಮಾಡಬೇಕು. ಕುತ್ಕೊಂಡಲ್ಲೇ ಸ್ವಲ್ಪ ವ್ಯಾಯಾಮ ಮಾಡೋದು, ಅಥವಾ ಡೈಲಿ ಒಂದು 30 ಮಿನಿಟ್ಸ್ ವ್ಯಾಯಾಮ ಮಾಡೋದ್ರಿಂದ ಇದನ್ನು ತಡೆಗಟ್ಟಬಹುದು. 30 ಮಿನಿಟ್ ವ್ಯಾಯಾಮ ಇಸ್ ಇನಫ್ ಪರ್ ಡೇ? 30 minutes is I think more, it's enough. Okay. Yoga or gym. Yeah, yoga also you can do. See, there are 2 types, stress management and exercise. Stress management ಅಲ್ಲಿ ನೀವು ಎವ್ರಿ ಡೇ ಒಂದು 10 minutes ಪ್ರಾಣಾಯಾಮ, ದೀರ್ಘ ಶ್ವಾಸೋಚ್ಛ್ವಾಸ ಮಾಡೋದ್ರಿಂದ ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ತದೆ. ಆಮೇಲೆ ಆಕ್ಟಿವ್ ಎಕ್ಸಸೈಸ್ ಅಂದರೆ ಒಂದು 30 minutes, 30 to 35 minutes ಡೈಲಿ ವಾಕಿಂಗ್ ಆರ್ ಸೈಕ್ಲಿಂಗ್. ಸರಿ. ದಟ್ಸ್ ಇನಫ್. ಮತ್ತೆ ಈಗ IT ಪ್ರೊಫೆಷನಲ್ಸ್ ಸುಮ್ಮನೆ ಕುತ್ಕೊಂಡಾಗ ಅವರು ಪಾದವನ್ನು ಮೇಲೆ ಕೆಳಗೆ ಮಾಡ್ಬೋದು, ಅಥವಾ ಕಾಫ್ ಮಸಲ್ಸ್ ಅನ್ನ ಹೀಗೆ ಮೇಲೆ ಕೆಳಗೆ ಮಾಡ್ಬೋದು. ಅದು ಇಟ್ ವಿಲ್ ಬೂಸ್ಟ್ ದೇರ್ CPR, ಬೇಸಲ್ ಮೆಟಬಾಲಿಕ್ ರೇಟ್. ಸೊ ಅದರಿಂದನೂ ಸ್ವಲ್ಪ ಎಕ್ಸಸೈಸ್ ಆಗ್ತದೆ. ಸರಿ ಸರ್. ಕುತ್ಕೊಳ್ಳೇಬೇಕು. ಕಂಪ್ಯೂಟರ್ ನೋಡೋದು, ಕಂಪ್ಯೂಟರ್ ನೋಡೋಕ್ಕಾಗಲ್ಲ, ನಡೆದಾಡ್ತಾ ಕಂಪ್ಯೂಟರ್ ನೋಡೋಕ್ಕಾಗಲ್ಲ, ಕುತ್ಕೋಬೇಕು. ಸೊ ಪಾದವನ್ನು ಮೇಲೆ ಕೆಳಗೆ ಮಾಡ್ತಾ ಇರ್ಬೋದು, ಯಾರಿಗೂ ಕಾಣಲ್ಲ, ಟೇಬಲ್ ಕೆಳಗಡೆ ಕಾಲಿರ್ತದೆ. ಆಮೇಲೆ ಕಾಫ್ ಮಸಲ್ ಎಕ್ಸಸೈಸ್ ಮಾಡ್ಬೋದು ಕುತ್ಕೊಂಡಲ್ಲಿ. ಸೊ ಇಟ್ಸ್ ನಥಿಂಗ್ ಬಟ್ ಎನ್ ಎಕ್ಸಸೈಸ್. ಓನ್ಲಿ ಕಾಫ್ ಮಸಲ್ಸ್, ನೋ ಹ್ಯಾಂಡ್ ಮಸಲ್ಸ್, ನಥಿಂಗ್.
ಕಾಫಿ ಕುಡಿಬೇಕಂದ್ರೆ ಆರ್ಡರ್ ಮಾಡೋ ಬದಲು ನಾವೇ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಬರ್ಬೋದು. ಆಗ ಹ್ಯಾಂಡ್ ಮಸಲ್ಸ್ ವರ್ಕ್ ಆಗುತ್ತೆ, ಕಾಲು ವರ್ಕ್ ಆಗುತ್ತೆ, ಬಾಡಿ ಮೂವ್ಮೆಂಟ್ ಆಗುತ್ತೆ. ಸೊ ಸಮ್ ಟೈಪ್ ಆಫ್ ಎಕ್ಸಸೈಸ್. ಓಕೆ, ನಾನು ಪ್ರತಿದಿನ ಎಕ್ಸರ್ಸೈಸ್ ಮಾಡ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಸರ್ ಟೈಮ್ ಇಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಬ್ಯುಸಿ ಇರ್ತೇನೆ. ಸೊ ವರ್ಕ್ ಮಾಡುವಾಗಲೇ ಎಕ್ಸಸೈಸ್ ಮಾಡ್ಬೋದು. ಪೇಪರ್ ನೋಡುವಾಗ ಕುತ್ಕೊಂಡು ಪೇಪರ್ ನೋಡೋದು ಬೇಡ, ಸುಮ್ಮನೆ ಕಣ್ಣು ಕೈ ಎರಡು ಸರಿ ಇದ್ರೆ ಸಾಕಲ್ವಾ. ಸ್ಕ್ವಾಟ್ ಮಾಡ್ತಾನೆ ಪೇಪರ್ ನೋಡ್ಬೋದು, ಸ್ಕ್ವಾಟಿಂಗ್ ಮಾಡ್ಬೋದು, ಅಥವಾ ಸ್ಲೋ ವಾಕಿಂಗ್ ಮಾಡ್ಕೊತ ಪೇಪರ್ ನೋಡ್ಬೋದು. ಸೊ ದಟ್ ಇಸ್ ಒನ್ ಟೈಪ್ ಆಫ್ ಎಕ್ಸಸೈಸ್. ನೋಡಿ ಅವರೇ ಎಕ್ಸರ್ಸೈಸ್ ಮಾಡ್ತೀನಿ. ಸೊ ಇಟ್ ಈಸ್ ಒನ್ ಟೈಪ್ ಆಫ್ ಮೋಟಿವೇಶನ್. ಕರೆಕ್ಟ್. now they are doing it, I can see them. ಈಗಿನ ಯಂಗ್ ಅಡಲ್ಟ್ಸ್ ಅಲ್ಲಿ ಯಾವ ಕಾಮನ್ ಸೈಲೆಂಟ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನು ನೋಡುತ್ತೀರಾ ಸರ್? ಈಗ ಮಾಡರ್ನ್ ಲೈಫ್ ಸ್ಟೈಲ್, ನಾನು ಹಾಗೆ ಹೇಳಿದಾಗೆ ACPC ಜಾಬ್, AC-ಯಲ್ಲಿ ಕೂತ್ಕೊಳ್ಳೋದು, ಕಂಪ್ಯೂಟರ್ ಹಿಡ್ಕೊಳ್ಳೋದು. ಸೊ ಲೆಸ್ ಮೂಮೆಂಟ್ಸ್. ಹಳೆ ಕಾಲದ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಲೈಫ್ ಸ್ಟೈಲ್. ಆ್ಯಂಡ್ ಒನ್ ಮೋರ್ ಈಸ್ ಫುಡ್ ಹ್ಯಾಬಿಟ್ಸ್. ಸೊ ಪಿಜ್ಜಾ, ಬರ್ಗರ್, ಫಾಸ್ಟ್ ಫುಡ್, ನಮಗೆ ಅರ್ಜೆಂಟ್ ಫುಡ್ ಬೇಕು. ಅಂಡ್ ವಿ ಆರ್ ಫರ್ಗೆಟಿಂಗ್ ಟ್ರೆಡಿಷನಲ್ ಫುಡ್ಸ್. ಸೊ ದಟ್ ಈಸ್ ಲೆಸ್ ಫ್ಯಾಟ್, more carbohydrate as well as fat. So this will harm your full body habits, your health. So you have to avoid those things. So young generation are attractive towards these bad lifestyles as well as bad foods. So avoiding those things, you can create your good health. ಸರಿ ಸರ್, ಆ್ಯಕ್ಚುಲಿ. ಸೊ ಜನರು ಐಡಿಯಲಿ ಯಾವಾಗ ಫುಲ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿಸಬೇಕು ಸರ್? ಎಸ್ಪೆಷಲಿ ಐ ಕ್ಯಾನ್ ಟೆಲ್ ಯು, ಈಗ 10 ವರ್ಷ ಆಗುವಾಗ, 10 ವರ್ಷ ಅಡೋಲೆಸೆಂಟ್ ಏಜ್, ಇಲ್ಲಿ ಸ್ವಲ್ಪ ಸ್ಟ್ರೆಸ್ ರಿಲೇಟೆಡ್ ಕಾಯಿಲೆ ಬರ್ಬೋದು, ಅಥವಾ ಕಣ್ಣಿಗೆ ರಿಲೇಟೆಡ್ ಕಾಯಿಲೆ, ಅಥವಾ ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಆಗಿ ಅನಿಮಿಯಾ ಬರ್ಬೋದು, ಡೆಂಟಲ್ ಕಾಯಿಲೆ ಬರ್ಬೋದು. ಸೊ ಇವನ್ನೆಲ್ಲ ತಡೆಗಟ್ಟಬೇಕಂದ್ರೆ ಒಂದು ಚೂರು ಪ್ರಿವೆಂಟಿವ್ ಹೆಲ್ತ್ ಮಾಡ್ಕೋಬೇಕು. ವೈದ್ಯರ ಹತ್ರ ಹೋಗಬೇಕು, ಪಿಡಿಯಾಟ್ರಿಷಿಯನ್ ಹತ್ರ ಹೋಗಬೇಕು, ಅಥವಾ ಅಡೋಲೆಸೆಂಟ್ ಕೇರ್ ಫಿಸಿಷಿಯನ್ ಹತ್ರ ಹೋಗಿ ಕಾಲಕ್ಕೆ ಚೆಕಪ್ ಮಾಡ್ಕೊಳ್ಬೇಕು. ಆಮೇಲೆ 20 to 30 years ಇಟ್ಸ್ ಎನ್ ಆ್ಯಕ್ಟಿವ್ ಏಜ್, ಅರ್ನಿಂಗ್ ಏಜ್. ಸರಿ. ಸೊ ಅರ್ನಿಂಗ್ ಆಸ್ ವೆಲ್ ಆಸ್ ಬರ್ನಿಂಗ್ ಏಜ್ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ಫುಡ್ ಹ್ಯಾಬಿಟ್ಸು ಆ್ಯಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಸೊ ಅದಕ್ಕೆ ಕೆಟ್ಟದ್ದನ್ನು ಮಾಡಬಾರ್ದು. ಸ್ಮೋಕಿಂಗ್, ಆಲ್ಕೋಹಾಲ್ ಅವನ್ನು ಕಮ್ಮಿ ಮಾಡಬೇಕು, ಫಾಸ್ಟ್ ಫುಡ್ಡನ್ನು ಕಡಿಮೆ ಮಾಡಬೇಕು. ಸೊ ಕೊಲೆಸ್ಟ್ರಾಲ್ ಚೆಕಪ್ ಮಾಡ್ಕೋಬೋದು ಈ ಏಜಲ್ಲಿ, 20 to 30 yearsಲ್ಲಿ ಕೊಲೆಸ್ಟ್ರಾಲ್ ಚೆಕಪ್ ಮಾಡಬೇಕು. ಸೊ ಕೊಲೆಸ್ಟ್ರಾಲ್ ನಾರ್ಮಲ್ ಲೆವೆಲ್ಲು ಎಷ್ಟಿದೆ ಅಂತ ನೋಡಿಕೊಂಡು, ಬಾರ್ಡರ್ ಲೈನಲ್ಲಿದ್ದರೆ ಎವ್ರಿ 6 monthsಗೆ ಯು ಹ್ಯಾವ್ ಟು ಚೆಕ್ ಇಟ್. ಅವ್ರು ನಾರ್ಮಲ್ ಇದ್ದರೆ 20-25 yearsಲ್ಲಿ ನೀವು ನೋಡ್ಕೊಂಡಿದ್ದರೆ ಇಫ್ ಇಟ್ ಇಸ್ ನಾರ್ಮಲ್, ಎವ್ರಿ 5 yearsಗೆ ನೀವು ಚೆಕಪ್ ಮಾಡ್ಬೋದು. 30 to 35 ಕೊಡಿ ಸರ್. ಅಲ್ಲ ಹೇಳ್ತೇನೆ, 10 to 20 ಆಯಿತು, 20 to 30 ಆಯಿತು, 30 to 40. ಸೊ ದಟ್ ಈಸ್ ವೆರಿ ಬಿಸಿ ಲೈಫ್. ನಾಟ್ 35. 30 to 40 ರೇಂಜ್ ಹೇಳ್ತೇನೆ ನಾನು. 35 ಓಕೆ, 35 ಇಸ್ ಎ ಬಾರ್ಡರ್ ಲೈನ್. 30 to 40 ರೇಂಜಲ್ಲಿ ಇಟ್ಸ್ ಎ ಆಕ್ಟಿವ್ ಲೈಫ್. ಮಕ್ಕಳಾಗ್ತಾರೆ, ಮಕ್ಕಳನ್ನ ಸ್ಕೂಲ್ ನೋಡ್ಕೋಬೇಕು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮ್ಯೂಚುವಲ್ ಫಂಡ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಲ್ಸೋ. ಸ್ಟ್ರೆಸ್ ಅದೇ ಇವೆಲ್ಲ ಆದಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗೇ ಆಗ್ತದೆ. ಸೊ ಆ ಟೈಮಲ್ಲಿ ಪ್ರಿವೆಂಟಿವ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದೀಸ್ ಏಜ್ ಗ್ರೂಪ್. ಆ್ಯಂಡ್ ಕಾಯಿಲೆನೂ ಜಾಸ್ತಿ ಬರೋದು ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಲೈಫ್ ಸ್ಟೈಲಿಂದಾಗಿ. ಸೊ ಅದನ್ನು ಮ್ಯಾನೇಜ್ ಮಾಡ್ಕೋಬೇಕಂದ್ರೆ ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್. ಸೊ ಸುಮ್ಮನೆ ನಾನು ಕೊಲೆಸ್ಟ್ರಾಲ್ ಚೆಕ್ ಮಾಡಿಕೊಂಡು ಸರಿ ಇದೆ ಗೂಗಲ್ ಮಾಡೋದು, ದರ್ ಈಸ್ ಒನ್ ಬ್ಯಾಡ್ ಹ್ಯಾಬಿಟ್ ದಟ್ ಈಸ್ ಕಾಲ್ಡ್ ಇಡಿಯಟ್ ಸಿಂಡ್ರೋಮ್ ಅಂತ. ಸೊ IDIOT, ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಷನ್ ಅಬ್ಸ್ಟ್ರಕ್ಟಿವ್ ಟ್ರೀಟ್ಮೆಂಟ್ ಸಿಂಡ್ರೋಮ್ ಅಂತ. ದರ್ ಇಸ್ ಇಫ್ ಯು ಗೂಗಲ್ ಇಟ್ ಯು ಕ್ಯಾನ್ ಸಿ ಇಟ್. ಸೊ ಏನು ಮಾಡ್ತಾರೆ, ಒಂದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊಂಬರ್ತಾರೆ, 201 ಇರ್ತದೆ. 200 ಇಸ್ ಎ ನಾರ್ಮಲ್, 201 ಜಾಸ್ತಿ ಇದೆ, ನನಗೇನು ತೊಂದರೆ ಇಲ್ಲ. ಗೂಗಲ್ ಮಾಡ್ತಾರೆ, ಇಟ್ಸ್ ನಾರ್ಮಲ್ ಅಂತ ಬಂದುಬಿಡ್ತದೆ. ಸೊ ಹಿ ವಿಲ್ ಬಿ ಹ್ಯಾಪಿ, ಹಿ ವಿಲ್ ಫರ್ಗೆಟ್. ಸೊ ಆಫ್ಟರ್ 5 years ಹಿಸ್ ಕೊಲೆಸ್ಟ್ರಾಲ್ ವಿಲ್ ಬಿ ಅರೌಂಡ್ 300 or 400. ಸೊ ಹಿ ವಿಲ್ ಫರ್ಗೆಟ್ ಡೂಯಿಂಗ್ ಟೆಸ್ಟ್. ಸೊ ಹಾಗೆ ಮಾಡಬಾರ್ದು, ಡಾಕ್ಟ್ರ್ ಹತ್ರ ಹೋಗಬೇಕು. ಆ ಏಜಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ಕಾಂಪ್ರೆನ್ಸಿವ್ ಚೆಕಪ್ ಮಾಡ್ಕೋಬೇಕು. ಕೊಲೆಸ್ಟ್ರಾಲ್ ಚೆಕ್ ಅಂದರೆ ದೆರ್ ಇಸ್ ಎ ಲಿಪಿಡ್ ಪ್ರೊಫೈಲ್, ದೆರ್ ಆರ್ 4 tests: ಕೊಲೆಸ್ಟ್ರಾಲ್, LDL, HDL, VLDL ಅಂತ. LDL ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಮುಂಚೆ 100 ಅಂತ ಇತ್ತು, ಈಗ ಇಟ್ ಹಸ್ ಕಮ್ ಟು 70. ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ 70. ಮೋರ್ ದೆನ್ 70 ಇದ್ದರೆ ಯು ಆರ್ ಅಂಡರ್ ರಿಸ್ಕ್. ಸೊ ಹಾಗಾಗಿ 30 to 40 years ಏಜ್ ನೀವು ಕೇಳಿದ್ರಿ, ಅದಕ್ಕೆ ಹೇಳ್ತೇನೆ, ನಾಟ್ ಓನ್ಲಿ ಬ್ಲಡ್ ಟೆಸ್ಟ್, ಫೀಮೇಲ್ಸ್ಗೆ ದೆರ್ ಆರ್ ಚಾನ್ಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ಸ್. ಸೊ ದೇ ಹ್ಯಾವ್ ಟು ಅಂಡರ್ಗೋ ಮ್ಯಾಮೋಗ್ರಫಿ. ಸರಿ. ಆಮೇಲೆ ಜೆಂಟ್ಸಲ್ಲಿ
ಜೆಂಟ್ಸಲ್ಲಿ ಅಂದರೆ ಅಡೋಲೆಸೆಂಟ್ ಏಜಲ್ಲಿ ದರ್ ಇಸ್ ಎ ಫ್ಯಾಟಿ ಲಿವರ್. ಸೊ ದೇ ಶುಡ್ ಡೂ ಲಿವರ್ ಫಂಕ್ಷನ್ ಟೆಸ್ಟ್ ಆಸ್ ವೆಲ್ ಆಸ್ ಅಲ್ಟ್ರಾಸೌಂಡ್ ಆಫ್ ದ ಅಬ್ಡಮೆನ್ ಟು ರೂಲ್ ಔಟ್ ದಿಸ್ ಫ್ಯಾಟಿ ಲಿವರ್ ಅಂತ. ಸೊ ಇಟ್ ಈಸ್ ಈಸಿಲಿ ಟ್ರೀಟಬಲ್, ಈಸಿಲಿ ಪ್ರಿವೆಂಟಬಲ್ ಮೋರ್ ದೆನ್ ಟ್ರೀಟಬಲ್. ನಾನು ಆಗಲೇ ಹೇಳಿದೆ, ಗ್ರೇಡ್ 1 ಗ್ರೇಡ್ 2 ಫ್ಯಾಟ್ ಇಂಟೇಕ್ ಕಡಿಮೆ ಮಾಡೋದು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡೋದು, ಡೈಲಿ ಎಕ್ಸಸೈಸ್ ಮಾಡೋದು, ಅದನ್ನು ಮಾಡೋದ್ರಿಂದ ಯು ಕ್ಯಾನ್ ಪ್ರಿವೆಂಟ್ ಗೋಯಿಂಗ್ ಲೇಟರ್ ಸ್ಟೇಜಸ್ ಆಫ್ ದಿಸ್ ಡಿಸೀಸ್. ಆಲ್ರೆಡಿ you're talking about kidney and liver, right? So supplement ಇಂದ ನಮ್ಮ ಬಾಡಿಗೆ ಹಾರ್ಮ್ ಆಗುತ್ತಾ, ಎಸ್ಪೆಷಲಿ ಕಿಡ್ನಿ ಆರ್ ಲಿವರ್? ಯೂಶ್ವಲಿ ಜಿಮ್ಗೆ ಹೋಗೋರು, ಯಂಗ್ ಬಾಯ್ಸ್ ಆರ್ ಯಂಗ್ ಗರ್ಲ್ಸ್, ದೇ ಟೇಕ್ ಸಮ್ ಸಪ್ಲಿಮೆಂಟ್ಸ್, ಅವರು ಅಲ್ಲೇ ಕೊಡ್ತಾರೆ. ಅದು ಇಟ್ ಇಸ್ ನಾಟ್ ಟೆಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್. ಸೊ ಈಗ ನಾವೇನು ಕೊಡ್ತೇವೆ, ನಾವು ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಏನು ಕೊಡ್ತೇವೆ, ಇಟ್ ಈಸ್ ಟೆಸ್ಟೆಡ್ ಫಾರ್ ಸೆವರಲ್ ಇಯರ್ಸ್. ಮುಂಚೆ ಅದು ಪ್ರಿಪೇರ್ ಆದ ತಕ್ಷಣ ಪ್ರಾಣಿಗಳಲ್ಲಿ ಟೆಸ್ಟ್ ಮಾಡ್ತಾರೆ. ಇಫ್ ಇಟ್ ಈಸ್ ಸೇಫ್ ಅಂತ ತಿಳಿದ ಮೇಲೆ ಮತ್ತೆ ಮನುಷ್ಯರಿಗೆ ಕೊಡ್ತಾರೆ, ವಾಲಂಟಿಯರ್ಸ್ ಅಂತ ಇರ್ತಾರೆ. ಅದು ಎರಡಲ್ಲಿ ಟೆಸ್ಟ್ ಪಾಸ್ ಆದರೆ, ಓಕೆ ಆದರೆ ಮಾತ್ರ ಮಾರ್ಕೆಟಿಗೆ ಬರ್ತದೆ. ಸೊ ಇವ್ರು ಕೊಡೋದು ಹಾಗಲ್ಲ, ಸುಮ್ಮನೆ 1-2 ಜನರಿಗೆ ನೋಡಿರ್ತಾರೆ, ಮಸಲ್ ಬಿಲ್ಡ್ ಆಗಿರ್ತದೆ, ಸೊ ಇಟ್ ವಿಲ್ ಕಮ್ ಟು ದ ಮಾರ್ಕೆಟ್. ಸೊ ಇಟ್ ಮೇ ಹಾರ್ಮ್ ಲಿವರ್ ಆಸ್ ವೆಲ್ ಆಸ್ ಕಿಡ್ನಿ. ಸೊ ಇಟ್ ಈಸ್ ಡೇಂಜರಸ್ ಟು ಟೇಕ್ ದೋಸ್ ಸಪ್ಲಿಮೆಂಟ್ಸ್. ಬೆಟರ್ ಟು ಟೇಕ್ ಅಂಡರ್ ದ ಗೈಡೆನ್ಸ್ ಆಫ್ ದ ಫಿಸಿಷಿಯನ್ ಆರ್ ಡಾಕ್ಟರ್. ಖಂಡಿತ ಸರ್, ಅಬ್ಸಲ್ಯೂಟ್ಲಿ ರೈಟ್. ಸೊ ಹೈ ಸ್ಟ್ರೆಸ್ ಇರುವ ಯಂಗ್ ಪ್ರೊಫೆಷನಲ್ ಮತ್ತು ಸ್ಟೂಡೆಂಟ್ಗೆ ಅರ್ಲಿ ವಾರ್ನಿಂಗ್ ಏನು ಸರ್, ದಟ್ ದೇ ಶುಡ್ ನಾಟ್ ಅವಾಯ್ಡ್ ಅಟ್ ಎನಿ ಕಾಸ್ಟ್? ಈಗ ಏಜ್ ಗ್ರೂಪ್ ಅರೌಂಡ್ 15 to 25 ಸ್ಟೂಡೆಂಟ್ ಲೈಫ್, ದೇ ಆರ್ ಹ್ಯಾವಿಂಗ್ ಮೋರ್ ಸ್ಟ್ರೆಸ್ ಸ್ಟಡೀಸಲ್ಲಿ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಬೇರೇನೋ ಎಂಟರ್ಪ್ರಿನರ್ ಆಗಬೇಕು, ಸ್ಟ್ರೆಸ್ ಜಾಸ್ತಿ. ಮುಂಚೆ ನಮ್ಮ ಏಜಲ್ಲಿ ಕಲಿಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಷ್ಟೇ. ಈಗ ಆಗಲ್ಲ, ಸ್ಟ್ರೆಸ್ ಜಾಸ್ತಿ, ಆಗಲೇಬೇಕು, ಅವ್ರಾಗಬೇಕು, ಇವ್ರಾಗಬೇಕು. ಸೊ ಸ್ಟ್ರೆಸ್ ಜಾಸ್ತಿ ಇರ್ತದೆ. ನಿದ್ದೆ ಕಡಿಮೆ ಮಾಡೋದು, ಎಂಗ್ಸೈಟಿ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಇವೆಲ್ಲ ಆದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಹೆಲ್ತ್ ಹಾಳಾಗ್ತದೆ. ಬಿ ಪಿ, ಅರ್ಲಿ ಏಜಲ್ಲಿ ಬಿ ಪಿ ಬರ್ಬೋದು, ಪ್ರೀ ಡಯಾಬಿಟಿಸ್ ಬರ್ಬೋದು. ಸೊ ಇವನ್ನ ನೋಡ್ಕೋಬೇಕಂದ್ರೆ ಕಾಲಕ್ಕೆ ಬ್ಲಡ್ ಟೆಸ್ಟ್ ಮಾಡಬೇಕು, ಹಾಗೆ ವೈದ್ಯರಲ್ಲಿ ಹೋಗಿ ವೈದ್ಯರಲ್ಲಿ ಟೆಸ್ಟ್ ಮಾಡ್ಕೋಬೇಕು. ಸೊ ಸರ್, NCD ಐ ಥಿಂಕ್ ಸ್ವಲ್ಪ ಹೇಳಿ ಅಬೌಟ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ವೈ ಇಟ್ ಈಸ್ ಸೋ ಸೀರಿಯಸ್? ನಾನು ಹೇಳಿದೆ ಆಗಲೇ, NCD ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಅಂದರೆ ಈಗ ನಾನ್ ಇನ್ಫೆಕ್ಷಸ್. ಈಗ ಫಾರ್ ಎಕ್ಸಾಂಪಲ್ TB ಇನ್ಫೆಕ್ಷಸ್. ನಾನು ಕೆಮ್ಮಿದ್ರೆ ಕೆಮ್ಮಿನಿಂದ ಒಬ್ಬರಿಂದ ಫೊಮೈಟ್ಸಿಂದ ಬರ್ತದೆ. ಇದು ಹಾಗಲ್ಲ, ಇದು ನಾವೇ ಸ್ವಾರ್ಜಿತ ಅಂದರೆ ನಾವೇ ತೆಗೆದುಕೊಳ್ಳೋದು, ನಾವು ನಮ್ಮ ಬ್ಯಾಡ್ ಲೈಫ್ ಸ್ಟೈಲಿಂದ ತೆಗೆದುಕೊಳ್ಳುವಂಥದ್ದು. ಹೈ BP, ಹೈ ಶುಗರ್, ಹೈ ಕೊಲೆಸ್ಟ್ರಾಲ್, ಕಿಡ್ನಿ ರಿಲೇಟೆಡ್ ಡಿಸೀಸ್, ಮತ್ತು ಹಾರ್ಟ್ ರಿಲೇಟೆಡ್ ಡಿಸೀಸ್, ಅಥವಾ ಸ್ಟ್ರೋಕು, ಬ್ರಾಂಕೆಲಸ್ಮ, ಇವೆಲ್ಲ NCDಯಲ್ಲಿ ಬರ್ತದೆ. 1990s ಡ್ಯೂರಿಂಗ್ ಅವರ್ MBBS ಡೇಸ್ 25% ಆಫ್ ದ ಡೆತ್, ಅಂದರೆ ಕಾಲ್ ಭಾಗ ಒಂದು 100 ಜನ ಸತ್ತರೆ 25% ಅವರು ಈ ಕಾಯಿಲೆಯಿಂದ ತುತ್ತಾಗಿ ಸಾಯ್ತಾಯಿದ್ರು. ಬಟ್ ಈಗ 2020 ನಂತರ 65% ಆಫ್ ದ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ NCD. 100ರಲ್ಲಿ 65% ಜನ ಈ NCDಯಿಂದ ಸಾಯ್ತಾ ಇದ್ದಾರೆ, ಬಿಕಾಸ್ ಆಫ್ ಲೈಫ್ ಸ್ಟೈಲ್, ಬ್ಯಾಡ್ ಲೈಫ್ ಸ್ಟೈಲ್, ಸ್ಟ್ರೆಸ್ ಲೈಫ್, ಆಸ್ ವೆಲ್ ಆಸ್ ಬ್ಯಾಡ್ ಫುಡ್ ಹ್ಯಾಬಿಟ್ಸ್. Only 3 things. Yes. So if you manage these 3 things, you can create good health in a person. Wow. So less food habit is good. Good food habits. Fiber food. ಮನೆಯಲ್ಲೇ ತಯಾರಿಸಿದಂಥ ಆಹಾರಗಳು, ಹಣ್ಣು, ತರಕಾರಿ. ಫಾಸ್ಟ್ ಫುಡ್ಡಲ್ಲಿ ಸ್ವಲ್ಪ ಕಡಿಮೆ ತಿನ್ನಬೇಕು, ಪಿಜ್ಜಾ, ಬರ್ಗರ್ಗಳನ್ನು. ಈಗ ನಮ್ಮ ಪೂರ್ವಜರ ಹೆಲ್ತ್ಗಿಂತ ನಮ್ಮ ಹೆಲ್ತ್ ಸ್ವಲ್ಪ ಹಾಳಾಗ್ತಾ ಇದೆ. ಸೊ ಅವರು ಯಾರು ಪಿಜ್ಜಾ ಬರ್ಗರ್ ತಿಂದಿಲ್ಲ, ನಾವು ತಿಂತಾ ಇದ್ದೀವಿ ಈಗ ಪಿಜ್ಜಾ ಬರ್ಗರ್. ಸೊ ಸರ್, ಜೆನೆಟಿಕ್ ಮತ್ತು ಲೈಫ್ ಸ್ಟೈಲ್ ಡಿಸೀಸ್ ಅನ್ನು ಹೇಗೆ ಕಾಸ್ ಮಾಡುತ್ತೆ? ಜೆನೆಟಿಕ್ಸ್ ಅಂದರೆ ನಾವು ನಮ್ಮ ಬಾಡಿಯಲ್ಲಿ ಬಂದಿರೋದು, ತಂದೆಯಿಂದ, ತಾಯಿಯಿಂದ, ಅಥವಾ ಜೀನ್ ಮ್ಯೂಟೇಷನ್ ಆಗಿ ಬಂದಿರೋದು. ಲೈಫ್ ಸ್ಟೈಲ್ ಅಂದರೆ ನಾನಾಗಲೇ ಹೇಳಿದೆ, ಅದು ಪಿತ್ರಾರ್ಜಿತ. ಜೆನೆಟಿಕ್ಸ್ ಈಸ್ ಎ ಪಿತ್ರಾರ್ಜಿತ, ಲೈಫ್ ಸ್ಟೈಲ್ ಈಸ್ ಎ ಸ್ವಾರ್ಜಿತ. ನಾವು ಮಾಡ್ಕೊಳ್ಳೋದು, ನಾವು ಏನು ಬೇಕಾದರೂ ಮಾಡ್ಕೋಬೋದು. ಒಳ್ಳೇದು ಬೇಕಂದ್ರೆ ಒಳ್ಳೇದು ಮಾಡ್ಕೋಬೋದು, ಕೆಟ್ಟದ್ದು ಬೇಕಂದ್ರೆ ಕೆಟ್ಟದ್ದು ಮಾಡ್ಕೋಬೋದು. ಜೆನೆಟಿಕ್ಸ್ ಈಸ್ ಲೋಡೆಡ್ ಇನ್ ದ ಗನ್. ಲೈಫ್ ಸ್ಟೈಲ್ ಈಸ್ ಟ್ರಿಗರ್ಡ್. ಸರಿ, ಕರೆಕ್ಟ್. ಸೊ ಜೆನೆಟಿಕ್ಸು ಅದು ನಾವು ಹೆಂಗೆ ಬೇಕೋ ಹಂಗೆ ಮ್ಯಾನೇಜ್ ಮಾಡ್ಬೋದು. ಇದು ಟ್ರಿಗರ್ ಮಾಡಿಕೊಂಡ್ರೆ ನಾವು ಬುಲೆಟ್ ಹೊಡ್ಕೊಂಡಾಗ ಆಗ್ತದೆ. ಸೊ ನೀವು ಬ್ಯಾಡ್ ಹ್ಯಾಬಿಟ್ ಮಾಡಿದ್ರೆ ಇಟ್ ಈಸ್ ಎ ಟ್ರಿಗರಿಂಗ್ ದ ಬುಲೆಟ್. ರೈಟ್. ಸೊ ಅದಕ್ಕೆ ಒಳ್ಳೆ ಹ್ಯಾಬಿಟ್ ಮಾಡ್ಕೋಬೇಕು, ಮತ್ತು ಕಾಲಕ್ಕೆ ಪರೀಕ್ಷೆ ಮಾಡ್ಕೋಬೇಕು. ರಕ್ತ ಪರೀಕ್ಷೆನೋ, ಅಲ್ಟ್ರಾಸೌಂಡೋ, ECGನೋ. ತಂದೆಗೆ ಕಾಯಿಲೆ ಅಥವಾ ತಾಯಿಗೆ ಕಾಯಿಲೆ ಇದೆ, ಜೆನೆಟಿಕಲಿ ನಾವು ರಿಸ್ಕ್ ಇದ್ದೇವೆ ಅಂತಂದರೆ ಕಾಲಕ್ಕೆ ಚೆಕಪ್ ಪ್ರತಿ ವರ್ಷಕ್ಕೋ, ಅಥವಾ ಫಾರ್ ಎಕ್ಸಾಂಪಲ್ ನಮ್ಮ ಬರ್ತ್ಡೇ
ವೀಕ್ ಆಫ್ ದಟ್ ಬರ್ತ್ಡೇ ಆರ್ ಡೇಟ್ ಆಫ್ ದಟ್ ಬರ್ತ್ಡೇ ಎವ್ರಿ ನನ್ನ ಬರ್ತ್ಡೇಗೆ ನಾನು ಟೆಸ್ಟ್ಗಳ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಮಾಡ್ಕೋಬೋದು. CBC, LFT, RFT, ECG, ಒಂದು ECG. ಹಾರ್ಟಿಗೆ ಸಂಬಂಧಪಟ್ಟ 3 ಟೆಸ್ಟ್ ಮಾಡಿಕೊಂಡ್ರೆ ಸಾಕು. ಲಿಪಿಡ್ಡು, ಬ್ಲಡ್ ಲಿಪಿಡ್ಡು, ಬ್ಲಡ್ ಶುಗರು, ಬ್ಲಡ್ ಟೆಸ್ಟ್ಗಳು, ಆಮೇಲೆ ECG ಮತ್ತು ಇಕೋ. ಬೇಕಾದರೆ ಟ್ರೆಡ್ಮಿಲ್ ಟೆಸ್ಟು. ಈ 4 ಟೆಸ್ಟ್ ಮಾಡೋದ್ರಿಂದ ಹಾರ್ಟ್ ಕಾಯಿಲೆ ಇದೆ ಅಂತ ಗೊತ್ತಿರಬಹುದು. ಶುಗರ್ ಕಾಯಿಲೆಗೆ HbA1c, ಬ್ಲಡ್ ಶುಗರ್, ಇದೆರಡು ಟೆಸ್ಟ್ ಮಾಡಿದ್ರೆ ಶುಗರ್ ಇದೆ ಅಂತ ತಿಳ್ಕೊಬೋದು. ಸ್ವಲ್ಪ ಪ್ರೀ ಡಯಾಬಿಟಿಸ್ ಇದೆ ಅಂತಂದರೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ಬಾಡಿ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದು, ಕಾರ್ಬೋಹೈಡ್ರೇಟ್ ಫುಡ್ ಕಡಿಮೆ ಮಾಡೋದು, ದಿನನಿತ್ಯ ಎಕ್ಸಸೈಸ್ ಮಾಡೋದು, ಇದು ಮಾಡೋದ್ರಿಂದ ಡಯಾಬಿಟಿಸ್ ಬರೋದನ್ನು ತಡೆಗಟ್ಬೋದು. ಬಂದೇ ಬರ್ತದಂದರೆ ಅಟ್ಲೀಸ್ಟ್ ಮುಂದಾಕ್ಬೋದು, ಒಂದು 20-25 ಇಯರ್ಸ್ ಮುಂದಾಕ್ಬೋದು. ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ಸರ್? ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಒಂದು ಕೆಲವರಿಗೆ ಒಂದು ಇಗೋ, ಅದು ನಾನು ಲೇಟಾಗಿ ಮಲಗ್ತೇನೆ, ಲೇಟಾಗಿ ಹೇಳ್ತೇನೆ, 12 o'clock ಮಲ್ಕೊಳ್ಳೋದು, 8 o'clock ಹೇಳೋದು, 5 hours 6 hours ನಿದ್ದೆ. ನಮ್ಮ ಪೂರ್ವಜನೆಲ್ಲ ಅರ್ಲಿ ಮಲ್ಕೊಂಡು ಅರ್ಲಿ ಹೇಳ್ತಾಯಿದ್ರು. 7 to 8 hours ನಿದ್ದೆ ಮಾಡಲೇಬೇಕು. ಸೊ 7 to 8 hours ನಿದ್ದೆ ಮಾಡೋದ್ರಿಂದ ನಿಮ್ಮದು ಬ್ರೈನು ಸುಪ್ತಾವಸ್ಥೆಯಲ್ಲಿರ್ತದೆ. ಸೊ ಇಟ್ ವಿಲ್ ಬಿ ಹೆಲ್ದಿ. ಸೊ ನಿದ್ದೆ ಕಡಿಮೆ ಮಾಡೋದ್ರಿಂದ ಬ್ರೈನು ಬ್ಯಾಡ್ ಹಾರ್ಮೋನನ್ನು ಸೆಕ್ರೆಟ್ ಮಾಡ್ತದೆ. ಸೊ ಸ್ಟ್ರೆಸ್ ಇನ್ಕ್ರೀಸ್ ಆಗ್ತದೆ. ಸೊ ದಟ್ ಆಲ್ಸೋ ಎಫೆಕ್ಟ್ ದ ಹೆಲ್ತ್. ಯಾವುದಾದ್ರೂ ಸ್ಟೋರಿ ಶೇರ್ ಮಾಡಿ ವೇರ್ ಅರ್ಲಿ ಡಿಟೆಕ್ಷನ್ ಆಫ್ NCD ಹ್ಯಾಸ್ ಚೇಂಜ್ ಸಮ್ವನ್ಸ್ ಲೈಫ್. ಎಸ್. ಒಂದು 2 ವರ್ಷ ಹಿಂದೆ ನನ್ನ ರಿಲೇಟಿವ್ ಒಬ್ಬರು ಬಂದರು. ಈ ವಾಸ್ ವೆರಿ ಫ್ಯಾಟ್. ಆಗಲೇ ಹೇಳಿದೆ, ವೇಸ್ಟ್ ಹಿಪ್ ಸರ್ಕಂಫರೆನ್ಸ್ ಶುಡ್ ನಾಟ್ ಬಿ ಮೋರ್ ದೆನ್ 0.95 ಇನ್ ಮೇಲ್ಸ್ ಅಂತ. ಈ ವಾಸ್ ಹ್ಯಾವಿಂಗ್ ವೆರಿ ಟಮ್ಮಿ. ಮತ್ತು ಈಸ್ ಫಾದರ್ ವಾಸ್ ಡಯಾಬಿಟಿಕ್. ಬ್ಲಡ್ ಶುಗರ್ ಮಾಡಿಸಿದಾಗ HbA1c 5.9 ಬಂತು. 6 ಇಟ್ಸ್ ಎ ಬಾರ್ಡರ್. 6 ಇಸ್ ಎ ಡಯಾಬಿಟಿಕ್. HbA1c 6 ಇದ್ದರೆ ಡಯಾಬಿಟಿಸ್. ನಾನು ಅವನಿಗೆ ಹೇಳಿದೆ, ನೀನು ವೇಟ್ ಕಮ್ಮಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಆಗೋದಿಲ್ಲ, ಇನ್ನೊಂದು 6 ತಿಂಗಳಲ್ಲಿ ನೀನು ಡಯಾಬಿಟಿಸ್ ಬರ್ತದೆ ಅಂತಂದು. ಮೊನ್ನೆ ಬಂದಿದ್ದ. ಈ ಈಸ್ ವೆರಿ ಲೀನ್. ಡೈಲಿ he is doing 1 hour walking and there is restricted food, carbohydrate food, saturated fat restriction, ಇವೆಲ್ಲ ಮಾಡಿ he is hale and healthy. His HbA1c is now 5.5. he is very healthy. ಜಿಮ್ಗೆ ಹೋಗ್ಬೇಕಂತಿಲ್ಲ, ಬಾಡಿ ಬಿಲ್ಡ್ ಮಾಡ್ಬೇಕಂತಿಲ್ಲ, ಡೈಲಿ ವಾಕಿಂಗ್ ಈಸ್ ಇನಫ್. ಖರ್ಚಾಗೋದಿಲ್ಲ, ವಾಕಿಂಗ್ ಮಾಡಿದ್ರೆ ಆಯ್ತು. ಸಾರಿ, NCD ಪ್ರಿವೆಂಟ್ ಮಾಡಲು ಯಾವ 5 ಹ್ಯಾಬಿಟ್ಸ್ ಪ್ರಾಕ್ಟೀಸ್ ಮಾಡಬೇಕು? NCD ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಇದರಲ್ಲಿ ಮೇಯ್ನಾಗಿ 5 ಪಾಯಿಂಟ್ಸನ್ನು ಹೇಳ್ತೇನೆ ನಾನು. ABCDE. A, ಅವಾಯ್ಡ್ ಆಲ್ಕೋಹಾಲ್, ಅವಾಯ್ಡ್ ಸ್ಮೋಕಿಂಗ್ ಆ್ಯಂಡ್ ಅವಾಯ್ಡ್ ಎಕ್ಸೆಸಿವ್ ಸ್ವೀಟ್. ಸ್ವೀಟು ಕಮ್ಮಿ ಮಾಡಬೇಕು. ಬಿಟ್ರೂ ಒಳ್ಳೆಯದು. ನಮ್ಮ ಕಾನ್ಫರೆನ್ಸ್ಗಳಲ್ಲಿ ಹೇಳ್ತಾರೆ ಸ್ವೀಟ್ ಈಸ್ ಪಾಯ್ಸನ್ ಅಂತ, ಶುಗರ್ ಈಸ್ ಪಾಯ್ಸನ್ ಅಂತ. ಸೊ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ಯು ಹ್ಯಾವ್ ಟು ಅವಾಯ್ಡ್, ಕಮ್ಮಿ ಬಿಡಬೇಕು. ಎರಡನೇದು B ಈಸ್ ಬ್ಯಾಲೆನ್ಸ್ಡ್ ಫುಡ್. ನಾನಾಗಲೇ ಹೇಳಿದೆ, ಹಣ್ಣು, ತರಕಾರಿ, ಫೈಬರ್ ಯುಕ್ತ ಆಹಾರವನ್ನು ಸೇವಿಸಬೇಕು. ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಮಾಡಬೇಕು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು. ಸೊ ತರಕಾರಿ, ಫೈಬರ್ ಜಾಸ್ತಿ ಇರುವಂಥ ತರಕಾರಿ, ಹಣ್ಣುಗಳನ್ನು ಜಾಸ್ತಿ ಸೇವಿಸಬೇಕು. ಮನೆಯಲ್ಲೇ ತಯಾರಿಸಿದಂಥ ಆಹಾರಗಳನ್ನು ಸೇವಿಸೋದ್ರಿಂದ ಯು ಕ್ಯಾನ್ ಅವಾಯ್ಡ್ ಫಾಸ್ಟ್ ಫುಡ್ಸ್. C, ಚೆಕ್ ಯುವರ್ ಬ್ಲಡ್ ಶುಗರ್, ಆಲ್ ಬ್ಲಡ್ ಪ್ಯಾರಾಮೀಟರ್ಸ್. ನಾನಾಗೆ ಹೇಳಿದಾಗೆ ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ಕಿಡ್ನಿ ರಿಲೇಟೆಡ್ ಬ್ಲಡ್ ಟೆಸ್ಟು, ಲಿವರ್ ರಿಲೇಟೆಡ್ ಬ್ಲಡ್ ಟೆಸ್ಟು, ಹಾರ್ಮೋನ್ ರಿಲೇಟೆಡ್ ಬ್ಲಡ್ ಟೆಸ್ಟು, ಅಥವಾ ಆಫ್ಟರ್ 35 to 40 years ಕ್ಯಾನ್ಸರ್ ಡಿಟೆಕ್ಟೆಡ್ ಬ್ಲಡ್ ಟೆಸ್ಟ್ಗಳಿರ್ತವೆ. ಅವನ್ನೆಲ್ಲ ಕಾಲಕ್ಕೆ ಚೆಕಪ್ ಮಾಡಬೇಕು. D, ಡ್ರಿಂಕ್ ಮೋರ್ ವಾಟರ್ ಆ್ಯಂಡ್ ಡೀಪ್ ಸ್ಲೀಪ್. ನಾನಾಗೆ ಹೇಳಿದೆ 7 hours ನಿದ್ದೆ ಬೇಕೇ ಬೇಕು. 2.5 to 3 ಲೀಟ್ರ್ ನೀರು ಕುಡಿಬೇಕು. ಗಂಡಸರಾದರೆ 3 ಲೀಟ್ರು, ಹೆಂಗಸರಾದರೆ 2 to 2.5 ಲೀಟ್ರ್ ನೀರು ಕುಡಿಬೇಕು. ಈ ಎಕ್ಸಸೈಸ್ ಇಟ್ ಈಸ್ ಮಸ್ಟ್. ನೀನು ಇವತ್ತು ಆಹಾರ ತೊಗೊಂಡಿದ್ದೀರಾ ಅಂದರೆ ಇವತ್ತು ನೀವು ಎಕ್ಸಸೈಸ್ ಮಾಡಲೇಬೇಕು. ಇಲ್ಲ ಸರ್, ನನ್ನ ಹತ್ರ ಹೇಳಲಿಕ್ಕೆ ಲೇಟ್ ಆಯಿತು, ನಾನು ನಾಳೆ ಮಾಡ್ತೇನೆ. ನೋ, ಇವತ್ತು ನೀವು ಫುಡ್ ತೊಗೊಂಡಿದ್ದೀರಾ, ಆ ಕ್ಯಾಲ್ರಿ ಬರ್ನ್ ಆಗಬೇಕು. ಸೊ ಯು ಹ್ಯಾವ್ ಟು ಡೂ ಯುವರ್ ಎಕ್ಸಸೈಸ್ ಅಟ್ಲೀಸ್ಟ್ 30 minutes. ಇಲ್ಲ ಅಂದರೆ ವಾರದಲ್ಲಿ 5 ದಿವಸ ಅಂತೂ ಮಾಡಲೇಬೇಕು. ವಾರದಲ್ಲಿ 7 ದಿನದಲ್ಲಿ 5 ದಿವಸ ಅಂತೂ ಮಾಡಲೇಬೇಕು. 30 minutes ಆಫ್ ಬ್ರಿಸ್ಕ್ ವಾಕ್ ಆರ್ ಸೈಕ್ಲಿಂಗ್. ಸೊ ಈ 5 ಪಾಯಿಂಟ್ಸನ್ನು ರೂಢಿ ಮಾಡಿಕೊಂಡ್ರೆ ಯಾವುದೇ ರೋಗ ಬರದ ಹಾಗೆ ಆದಷ್ಟು ಮುಂಜಾಗ್ರತೆಯಿಂದ ಇರ್ಬೋದು. ನಮ್ಮ ಉತ್ತರ ಕನ್ನಡದವರು ಮಂಗಳೂರಿಗೋ, ಉಡುಪಿಗೋ, ಶಿವಮೊಗ್ಗಕ್ಕೋ ಆ್ಯಂಬುಲೆನ್ಸಲ್ಲಿ ಓಡೋಗಿ ನಾವು ಅವರನ್ನು ICUಲ್ಲಿ ನೋಡೋದನ್ನು ತಪ್ಪಿಸ್ಬೋದು. ಸೊ ಸರ್, ಡೈಟ್ ಎಷ್ಟು ಇಂಪಾರ್ಟೆಂಟ್ ಇನ್ ಕಂಟ್ರೋಲಿಂಗ್ ಅರ್ಲಿ ಸೈನ್ಸ್ ಲೈಕ್ ಡಯಾಬಿಟೀಸ್ ಅಥವಾ ಹೈ ಬ್ಲಡ್ ಪ್ರೆಷರ್? ಡಯಾಬಿಟಿಸ್ ಆ್ಯಂಡ್
ಡಯಾಬಿಟಿಸ್ ಆ್ಯಂಡ್ ಬ್ಲಡ್ ಪ್ರೆಷರ್ ಇವೆರಡು ಲೈಫ್ ಸ್ಟೈಲ್ ಡಿಸೀಸಸ್. ಸೊ ಡಯಾಬಿಟಿಸ್ ಜೆನೆಟಿಕ್ಕು ಬರ್ಬೋದು, ತಂದೆ ಅಥವಾ ತಾಯಿಗಿದ್ದಾಗಲೂ ಬರ್ಬೋದು, ಅಥವಾ ತಂದೆ ತಾಯಿಗಿಲ್ಲ ಜೆನೆಟಿಕಲಿ ನಾವು ಎಕ್ಸೆಸಿವ್ ಫ್ಯಾಟ್ ಅಥವಾ ತುಂಬ ದಪ್ಪ ಇದ್ದರು, ಬಾಡಿ ವೇಟ್ BMI ಜಾಸ್ತಿ ಇದೆ, ವೇಸ್ಟ್ ಹಿಪ್ ಸರ್ಕಂಫರೆನ್ಸ್ ಜಾಸ್ತಿ ಇದೆ, ಆಗಲೂ ಸಹ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು, ತುಂಬ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು, ಬೇಕರಿ ಫುಡ್ ಅವಾಯ್ಡ್ ಮಾಡಬೇಕು, ಫಾಸ್ಟ್ ಫುಡ್ ಅವಾಯ್ಡ್ ಮಾಡಬೇಕು. ರಕ್ತದೊತ್ತಡಕ್ಕೂ ಸಹಿತ ಒನ್ ಮೋರ್ ಎಕ್ಸ್ಟ್ರಾ ಪಾಯಿಂಟ್ ಫಾರ್ ರಕ್ತದೊತ್ತಡ ಅಂದರೆ ಸಾಲ್ಟ್ ಇಂಟೇಕ್ ಕಡಿಮೆ ಮಾಡಬೇಕು. ಸೊ ಉಪ್ಪನ್ನು 5 ಗ್ರಾಮ್ಗಿಂತ ಕಡಿಮೆ ತಿನ್ನಬೇಕು. ಇದರಿಂದ ನಾವು ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಬರೋದನ್ನು ತಪ್ಪಿಸ್ಕೋಬೋದು. ಸೊ ಈಗ ಪ್ರಿವೆಂಟಿವ್ ಹೆಲ್ತ್ ಮಾಡುವವರಿಗೆ ನಿಮ್ಮ ಫಸ್ಟ್ ರಿಕಮೆಂಡೇಶನ್ ಸ್ಟೆಪ್ ಏನು ಸರ್? ನಾನು ಆಗಲೇ ಹೇಳಿದೆ, ರೋಗ ಬಂದು ಚಿಕಿತ್ಸೆ ಪಡೆಯೋದಕ್ಕಿಂತ ರೋಗ ಬರದ ಹಾಗೆ ಪ್ರಿವೆಂಟಿವ್ ಕೇರ್ ತೆಗೆದುಕೊಳ್ಳೋದು ಅತಿ ಒಳ್ಳೆಯದು. ರೋಗ ಬರದೇ ಇದ್ದಾಗೆ ತಡ್ಕೊಳ್ಳೋದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಮ್ಮ ದೇಹ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಾಗ ಕಾಲಕ್ಕೆ ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು, ಕಾಲಕ್ಕೆ ವೈದ್ಯರ ಸಲಹೆ ಪಡಿಬೇಕು. ರಕ್ತ ಪರೀಕ್ಷೆ ಅಷ್ಟೇ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗಲಿಲ್ಲ, ಇಲ್ಲ ನಾನು ಹೆಲ್ದಿ ಇದ್ದೇನೆ ಅಂತ. ದೆರ್ ಆರ್ ಡಿಫ್ರೆಂಟ್ ಝೋನ್ಸ್. ಈಗ ನಾರ್ಮಲ್ ಇದ್ದರೆ ಗ್ರೀನ್ ಝೋನ್, ಅಬ್ನಾರ್ಮಲ್ ಇದ್ದರೆ ರೆಡ್ ಝೋನ್, ಇನ್ ಬಿಟ್ವೀನ್ ಯೆಲ್ಲೋ ಝೋನ್. ಸೊ ಇನ್ ಬಿಟ್ವೀನ್ ಇದ್ದಾಗ ಕನ್ಫ್ಯೂಷನ್ ಇರ್ತದೆ. ಸೊ ಐ ಆಮ್ ಹೆಲ್ದಿ, ನನಗೆ ಬೇಡ, ಮತ್ತೆ ಟೆಸ್ಟ್ ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಫ್ಟರ್ 6 ಮಂತ್ ಆರ್ ಸೊ ಇದು ರೆಡ್ ಝೋನಿಗೆ ಹೋಗ್ಬೋದು. ಸೊ ಆ ರಿಪೋರ್ಟನ್ನು ಮನೇಲಿ ಇಟ್ಕೊಂಡು ಕೂತ್ಕೊಳ್ಳೋ ಬದಲು ಡಾಕ್ಟರ್ ಹತ್ರ ಕೇಳಿಕೊಂಡು ಡಾಕ್ಟರ್ ಸಲಹೆ ಪಡೆದು ಲೈಫ್ ಸ್ಟೈಲ್ ಚೇಂಜಸ್ ಇದ್ದರೆ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡಿಕೊಂಡ್ರೆ ಇದು ಒಳ್ಳೇದು. ಐ ಆಲ್ರೆಡಿ ಆಸ್ಕ್ಡ್ ಒನ್ ಕ್ವಶನ್, ಬಟ್ ಯಾವ ಟೆಸ್ಟ್ ಅವೈಲೇಬಲ್ ಇನ್ ಹೆಲ್ತ್ ಫಸ್ಟ್ ಡಯಾಗ್ನೋಸ್ಡ್, ಬಿಕಾಸ್ ಇಟ್ ವಿಲ್ ಕಮ್ ಎಸ್ ಎ ರೀಲ್. CBC, ಕಂಪ್ಲೀಟ್ ಬ್ಲಡ್ ಕೌಂಟ್. ಸೊ ಇಟ್ ಕವರ್ಸ್ ಅನಿಮಿಯಾ, ರೆಡ್ ಬ್ಲಡ್ ಸೆಲ್ ಕೌಂಟ್, ಅನಿಮಿಯಾ ರಕ್ತದ ಕಮ್ಮಿ ಆಗಿದೆ ಅಲ್ವಾ ಅಂತ ನೋಡ್ತದೆ. WBC ಕೌಂಟ್ಸ್ ನೋಡ್ತದೆ. ಹಾಗೆ ಪ್ಲೇಟ್ಲೆಟ್ ಕೌಂಟ್, ಇದು 3 ಚೆಕ್ ಆಗ್ತದೆ. ಆಮೇಲೆ ಬ್ಲಡ್ ಶುಗರ್ಸ್, RBS ರ್ಯಾಂಡಮ್ ಬ್ಲಡ್ ಶುಗರ್ ಅಥವಾ ಫಾಸ್ಟಿಂಗ್ ಆರ್ ಪೋಸ್ಟ್ ಪ್ರ್ಯಾಂಡಲ್ ಬ್ಲಡ್ ಶುಗರ್, HbA1c ಇದು 3 months ಎವರೇಜ್ ಇದರಲ್ಲಿ ಗೊತ್ತಾಗ್ತದೆ. HbA1c ಇಟ್ ಶುಡ್ ಬಿ ಲೆಸ್ ದೆನ್ 5.5 ನಾರ್ಮಲ್ ಹೆಲ್ದಿ ಪರ್ಸನಲ್ಲಿ. ಆಮೇಲೆ ಲಿವರ್ ರಿಲೇಟೆಡ್ ಬ್ಲಡ್ ಟೆಸ್ಟ್, ಇದರಲ್ಲಿ ಫ್ಯಾಟಿ ಲಿವರ್ ಏನಾದರೂ ಗೊತ್ತಾಗ್ತದೆ. ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗಿದೆ ಅಂತಂದರೆ ಫ್ಯಾಟಿ ಲಿವರ್ ಇರ್ಬೋದು ಅಂತ ಸಂಶಯಪಟ್ಟು ಆಮೇಲೆ ನೆಕ್ಸ್ಟು ಅಲ್ಟ್ರಾಸೌಂಡ್ ಮಾಡಿಸ್ಕೋಬೋದು. ಆಮೇಲೆ ಕಿಡ್ನಿ ರಿಲೇಟೆಡ್ ಟೆಸ್ಟ್, RFT ಅಂತ ಹೇಳ್ತೇವೆ. ಹಾರ್ಮೋನ್ ಟೆಸ್ಟ್, ವಿಟಮಿನ್ D, ವಿಟಮಿನ್ B12 ಇವೆಲ್ಲ ಹಾರ್ಮೋನ್ ಟೆಸ್ಟಲ್ಲಿ ಬರ್ತದೆ. ಥೈರಾಯ್ಡ್ ಟೆಸ್ಟ್, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್, ಯಂಗ್ ಏಜಿಂದ ಹಿಡಿದು ಓಲ್ಡ್ ಏಜ್ವರೆಗೂ ಇದು ಬರುವಂಥ ಸಾಧ್ಯತೆ ಇರ್ತದೆ. ಆಮೇಲೆ ಕ್ಯಾನ್ಸರ್ ಡಿಟೆಕ್ಷನ್ ಟೆಸ್ಟ್, CEA, ಆಮೇಲೆ PSA ಇವೆಲ್ಲ ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಗಳು. ಸೊ ಇವೆಲ್ಲವನ್ನು ಕಾಲಕ್ಕೆ ವೈದ್ಯರ ಸಲಹೆ ಮೇಲೆ ಮಾಡಿಸ್ಕೊಂಡು ನೋಡ್ಕೊಳ್ಳುವಂಥದ್ದು. ಬಟ್ ಸರ್ ಈ ಟೆಸ್ಟ್ಗಳಿಗೆ ಏನಾದರೂ ಸ್ಪೆಷಲ್ ಪ್ರಿಪ್ರೇಷನ್ ಇದೆಯಾ? ಕೆಲವು ಈಗ ಫಾರ್ CBC ಅದಕ್ಕೆ ಒಂದು 2 minutes ಅಷ್ಟೇ ಲ್ಯಾಬೊರೇಟ್ರಿಗೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು, ಆಮೇಲೆ ವೈದ್ಯರಲ್ಲಿ ಹೋಗಿ ಸಲಹೆ ಪಡ್ಕೊಳ್ಳೋದು ಅಷ್ಟೇ. ಬಿಟ್ಟರೆ ಒಂದು 10 to 15 minutes ನೀವು ಸ್ಪೆಂಡ್ ಮಾಡಿದ್ರೆ ಯು ಕ್ಯಾನ್ ಸೇವ್ ಯುವರ್ ಹೆಲ್ತ್ ಲಾಟ್ ಆಫ್ ಟೈಮ್. ಆಗಲೇ ಹೇಳಿದೆ, ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ಇನ್ ICU ಫಾರ್ ಲಾಂಗ್ ಟೈಮ್, ಒನ್ ಡೇ ಆದರೂ ನೀವು ಸ್ಪೆಂಡ್ ಮಾಡ್ಬೋದು ಪ್ರಿವೆಂಟಿವ್ ಹೆಲ್ತಲ್ಲಿ ಅಲ್ವಾ? ಪ್ರೋ ಹೆಲ್ತ್, ಇಸ್ ಇಟ್ ನಾಟ್? ಅಬ್ಸಲ್ಯೂಟ್ ರೈಟ್. ಎವ್ರಿಥಿಂಗ್ ಕಮ್ಸ್ ಫಾರ್ ಮನಿ. ಯಾ, ರೈಟ್. ಎಸ್. ಸೊ ಅಫೋರ್ಡಬಲ್ ಪ್ಯಾಕೇಜಸ್ ಇದೆಯಾ? ಒನ್ ಡೇ ಆಫ್ ಸ್ಟೇಯಿಂಗ್ ಇನ್ ICU, ಒಂದಿನ ನೀವು ಕಾಯಿಲೆ ಬಂದು, ಫಾರ್ ಎಕ್ಸಾಂಪಲ್ ನಾಳೆ ಒಬ್ಬ ಪರ್ಸನ್ಗೆ ಹಾರ್ಟ್ ಅಟ್ಯಾಕ್ ಆಯಿತು, ಒಂದಿನ ಅವನಿಗೆ PTCA ಮಾಡಬೇಕು, PTCA ಅಥವಾ ಸ್ಟಂಟಿಂಗ್ ಮಾಡಬೇಕು. ದ ಕಾಸ್ಟ್ ಈಸ್ ಅರೌಂಡ್ 1.5 to 2 lakhs. ವೆರಸ್ ಈಗ ನೀವು ಇಲ್ಲಿ ನಮ್ಮ ಹೆಲ್ತ್ ಪ್ಯಾಕೇಜ್ ಪ್ರೋ ಹೆಲ್ತಲ್ಲಿ ನೀವು ಚೆಕಪ್ ಮಾಡಿಸ್ಕೊಂಡ್ರೆ ಮ್ಯಾಕ್ಸಿಮಮ್ 3.5 to 5,000. ದ್ಯಾಟ್ಸ್ ಆಲ್. ಇಟ್ ಕವರ್ಸ್ ಎವ್ರಿಥಿಂಗ್. ರೈಟ್. ಸೊ ದಿಸ್ ಇಸ್ ದ ಪ್ಯಾಕೇಜ್. ಸೊ ಅದು ಒನ್ ಡೇ ಸ್ಟೇಗೆ ನಿಮಗೆ ಒಂದು 50,000 ಆಗ್ತದೆ. ಒನ್ ಡೇ ಸ್ಟೇ ಇನ್ ICU ಮಿನಿಮಮ್ ಟು ಮ್ಯಾಕ್ಸಿಮಮ್ ಅರೌಂಡ್ 50,000. ವೆರಸ್ ಪ್ರೀ ಹೆಲ್ತ್ ಚೆಕಪ್ ವಿಲ್ ಕಾಸ್ಟ್ ಯು ಮ್ಯಾಕ್ಸಿಮಮ್ 5,000, ನಾಟ್ ಮೋರ್ ದೆನ್ 5,000. 5,000ಕ್ಕಿಂತ ಹೆಚ್ಚು ಆಗೋದೇ ಇಲ್ಲ. ಅಲ್ಲಿ ನೀವು ಸ್ಟೇ ಮಾಡೋದು ICU ಅಲ್ಲಿ ಸ್ಟೇ ಮಾಡಿದ್ರೆ 50,000 ಕೊಡಬೇಕು, ಒಂದಿನಕ್ಕೆ 50,000 ಕೊಡಬೇಕು. ಸೊ ಒಂದು ಲೆಸನ್ ಶೇರ್ ಮಾಡಿ ಫಾರ್ ದೋಸ್ ಹೂ ಆರ್ ಪೋಸ್ಟ್ಪೋನಿಂಗ್ ದೇರ್ ಪ್ರಿವೆಂಟಿವ್ ಚೆಕಪ್. ಪ್ರಿವೆಂಟಿಂಗ್ ಚೆಕಪ್ ಈಸ್ ಜಸ್ಟ್ ಟೇಕಿಂಗ್ ರಿಸ್ಕ್ ಆನ್ ಯುವರ್ ಓನ್ ಅಷ್ಟೇ. ನೀವು ನಿಮ್ಮ ಹೆಲ್ತ್ ಮೇಲೆ ನೀವು ರಿಸ್ಕ್ ತಗೊಂಡಾಗೆ. ಈಗ ಫಾರ್ ಎಕ್ಸಾಂಪಲ್
ಫಾಸ್ಟಿಂಗ್ ನೀವು ಕೇಳಿದ್ರಿ ಪ್ರಿಪ್ರೇಷನ್ ಬೇಕು ಅಂತ, ಫಾಸ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ಅಥವಾ ಚುಚ್ಕೊಳ್ಬೇಕು ಅಂದ್ಕೊಳ್ಳೋದು, ಡಾಕ್ಟ್ರ್ ಹತ್ರ ಹೋಗಬೇಕು, ವೇಟ್ ಮಾಡಬೇಕು, 2 ತಾಸು ವೇಟ್ ಮಾಡಬೇಕು, 3 ತಾಸು ವೇಟ್ ಮಾಡಬೇಕು, ಒಂದಿನ ವೇಟ್ ಮಾಡಬೇಕು, ಅದು ಟೈಮ್ ವೇಸ್ಟ್ ಆಗ್ತದೆ, ದುಡ್ಡು ವೇಸ್ಟ್ ಆಗ್ತದೆ, ಪೇನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಯು, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಮ್ಯಾಮೋಗ್ರಫಿ ಅಂತ ಮಾಡ್ತೇವೆ. ಆ ಮ್ಯಾಮೋಗ್ರಫಿ ಇಟ್ ವಿಲ್ ಬಿ ಪೇನ್ಫುಲ್ ಓನ್ಲಿ ಫಾರ್ 10 seconds. ವೆರಸ್ ಇಫ್ ಯು ಸಫರ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್, ಲೈಫ್ ಲಾಂಗ್ ನೀವು ಸಫರ್ ಆಗಬೇಕು. ಹಾರ್ಟ್ ಅಟ್ಯಾಕ್ ಆದರೆ ಲೈಫ್ ಲಾಂಗ್ ಸಫರ್ ಆಗಬೇಕು. ಅದ್ರ ಬದಲು ಬಂದು ಡಾಕ್ಟರ್ ಹತ್ರ ಬಂದು ಕೊಲೆಸ್ಟ್ರಾಲ್ ಚೆಕ್ ಮಾಡಿ, ECG ಚೆಕ್ ಮಾಡಿ, ಇಕೋ ಚೆಕ್ ಮಾಡಿದ್ರೆ 2 to 3 hours ಯು ಆರ್ ಸ್ಪೆಂಡಿಂಗ್ ಲೆಸ್ ಮನಿ. ಸೊ ಪ್ರಿವೆಂಟಿವ್ ಚೆಕಪ್ ಈಸ್ ಮೋರ್ ಅಡ್ವಾಂಟೇಜಸ್ ದೆನ್ ಗೋಯಿಂಗ್ ಫಾರ್ ಎ ಡಿಸೀಸ್ ಆ್ಯಂಡ್ ಗೆಟಿಂಗ್ ಟ್ರೀಟೆಡ್ ಅಲ್ವಾ? Oh, sir. Thank you so much, sir, for coming in the show. I think it's a great knowledge that you have shared to us and to our audience. So, Prakash, sir, ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Again, you should come to our podcast ಥ್ಯಾಂಕ್ ಯು. one more time. ಯಾ ಡೆಫಿನೆಟ್ಲಿ. ಶೂರ್. Thank you so much, sir. ಶೂರ್.